ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಮತ್ತೆ ಭೂಮಿ ಕಳ್ಸಕ್ಕೆ ಹನಿಮೂನ್ ಟ್ರಿಪ್ಗೆ ಅಂತ ಹೇಳಿ ಬಂದಿರ್ತಾರೆ. ಅದೇ ಪ್ಲೇಸ್ಗೆ ಅಶ್ವಿನಿ ಕೂಡ ಶಾರದನ ಕರ್ಕೊಂಡು ರೌಡಿಗಳ ಜೊತೆ ಬಂದಿರ್ತಾಳೆ. ಅಜಿತ್ ಕಾರ್ ಕೂಡ ಅಶ್ವಿನಿ ರೂಮ್ ಮುಂದೆನೆ ಕೆಟ್ಟೋಗಿರತ್ತೆ, ಅಲ್ಲೇ ಇರ್ತಾರೆ. ಇನ್ನೇನು ಡೋರ್ ಓಪನ್ ಆದ್ರೆ ಶಾರದಾ ಮುಂದೆ ಅಜಿತ್ ನಿಂತಿರ್ತಾನೆ. ಸೊ ಅಜಿತ್ ಅಶ್ವಿನಿಗೆ ಹೇಗೆಲ್ಲ ಬಲೆ ಬೀಸ್ತಾನೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಮನೆಯವರೆಲ್ಲರೂ ಕೂಡ ನಾವು ಕೂಡ ಅಂಜು ಎಂಗೇಜ್ಮೆಂಟ್ ಆಗ್ತಿದ್ದ ಹಾಗೇನೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದೇ ಸೇಮ್ ಪ್ಲೇಸ್ ಕಳ್ಸಕ್ಕೆ ಅಂತಾನೆ ಅನ್ಕೊಂಡಿರ್ತಾರೆ. ಈ ಕಡೆ ಅಂಜುಗ್ ಮಾತ್ರ ಅಜಿತ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗೋದಕ್ಕೆ ಇಷ್ಟ ಇರಲ್ಲ. ಈ ಕಡೆ ದೇವಯಾನಿ ಕೂಡ ಅಂಜುಗೆ ಮಾತು ಕೊಟ್ಟಿರ್ತಾಳೆ, ಎಂಗೇಜ್ಮೆಂಟ್ ಅಂತ ಮಾತು ಬಂದ್ರು ಕೂಡ ಅದೆಲ್ಲ ನಡೆಯೋದಿಲ್ಲ ಅಂಜು ಅಂತ ಹೇಳ್ಬಿಟ್ಟು ಏನೋ ಒಂದು ಸುಳ್ಳೆಲ್ಲಿ ಕರ್ಸ್ಕೊಂಡಿರ್ತಾಳೆ ಫಾರಿನ್ ಇಂದ. ಈ ಕಡೆ ಅಂಜು ಅಂತೂ ಖಂಡಿತ ನಾನಂತೂ ಅಜಿತ್ತಿನ ಜೊತೆ ಮದುವೆ ಆಗ್ಲೇಬೇಕು, ಯಾವ ಕಾರಣಕ್ಕೂ ಈ ಮದುವೆ ಮುರಿದು ಬೀಳ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿಗೂ ಹೇಳಿರ್ತಾಳೆ. ಈ ಕಡೆ ಭರವಸೆ ಕೂಡ ದೇವಯಾನಿ ಕೊಟ್ಟಿರ್ತಾಳೆ. ಆದ್ರೆ ಮನಸ್ಸಲ್ಲಿ ಇರುವಂತಹ ವಿಚಾರ ಮಾತ್ರ ದೇವಯಾನಿ ಮೈಂಡಲ್ಲಿ ಇರೋದು ಬೇರೆ ವಿಚಾರನೇ. ಯಾಕಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ನಚಿಕೇತ್ನ ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದ ದೇವರ ಮನೆ ಸನ್ನಿಧಿಗೆ ಬರುವ ಪ್ಲಾನ್ ಗೊತ್ತಾದ್ಮೇಲೆ ದೇವಯಾನಿ ಇನ್ನೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ. ಹೇಗಾದ್ರೂ ಮಾಡಿ ನಚಿಕೇತ್ಗೆ ಅಂಜನೆ ಮದುವೆ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವಳ ಪ್ಲಾನ್ ಏನಂದ್ರೆ ಆಸ್ತಿ ಎಲ್ಲ ನಂದಾಗ್ಬೇಕು, ಅಷ್ಟೇ ಒಂದು ಉದ್ದೇಶ ಇರುತ್ತೆ ದೇವಯಾನಿಗೆ. ಸೊ ನಚಿಕೇತ್ ಜೊತೆ ಮದುವೆ ಮಾಡಕ್ಕೆ ಮುಂದಾಗ್ತಾಳೆ ಅಂತಾನೆ ಹೇಳ್ಬೋದು. ಈ ಕಡೆ ಅಶ್ವಿನಿ ಪ್ಲಾನ್ ಎಲ್ಲ ಉಲ್ಟಾ ಮಾಡಿ ಒಂದು ನಚಿಕೇತ್ಗೆ ಒಂದು ಹೇಗಾದ್ರೂ ಮಾಡಿ ಮದುವೆ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರತ್ತೆ. ಈ ಕಡೆ ಅಂಜುಗೆ ಗೊತ್ತಿರಲ್ಲ. ಹೀಗೆ ಮನೆಯವರು ಎಲ್ರು ಕೂಡ ಅಂಜುನ ಹೊಸ ಹುಡುಗ ಮಾಡಿಸ್ಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ಹೊಸ ಹುಡುಗ ಕೂಡ ಅಂಜುನ ಭೇಟಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಭೇಟಿ ಮಾಡೋದಕ್ಕೆ ಕೂಡ ಹೋಗಿರ್ತಾರೆ. ಎಲ್ಲ ಕೂಡ ಆಯ್ತು. ಇಲ್ಲಿ ಅಂಜನನ ನೋಡ್ಬಿಟ್ಟು ಆ ಹುಡುಗ ತುಂಬಾ ಇಷ್ಟ ಆಯ್ತು, ಅದೇ ಹುಡುಗಿನೇ ಅಂಜು ತುಂಬಾ ಇಷ್ಟ ಆದ್ಲು ಅಂತ ಹೇಳ್ಬಿಟ್ಟು ಆ ಹುಡುಗ ಒಪ್ಪಿದ್ದಾನೆ ಅಂತ ಹೇಳ್ಬಿಟ್ಟು ಅವರ ತಂದೆ ಕಡೆಯಿಂದ ಕಾಲ್ ಮಾಡಿಸಿರ್ತಾರೆ. ಸೊ ಆದಷ್ಟು ಬೇಗ ಈ ಒಂದು ಎಂಗೇಜ್ಮೆಂಟ್ನು ಕೂಡ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಈ ಕಡೆ ಅಂಜು ಮಾತ್ರ ಕೋಪ ಹಂಗೆ ನೆತ್ತಿಗಿರುತ್ತೆ. ಈ ಕಡೆ ದೇವಯ್ಯಗಂತೂ ಗಡಗಡ ಅಂತ ನಡುತ್ತಿರ್ತಾಳೆ. ಯಾಕಂತ ಹೇಳಿದ್ರೆ ಏನ್ ಮಾಡ್ತಾಳೋ ಏನೋ ಅಂಜು ಅಂತ ಹೇಳ್ಬಿಟ್ಟು. ಈ ಕಡೆ ಅಶ್ವಿನಿ ದೇವಯಾನಿ ಕಡೆಯಿಂದ ಫ್ಯಾಮಿಲಿ ಫೋಟೋನ ತರ್ಸ್ಕೊಂಡಿರ್ತಾಳೆ. ಈ ಕಡೆ ಈ ಅಶ್ವಿನಿ ಕೂಡ ಗೋಡೆ ಮೇಲೆ ದೊಡ್ಡದಾಗಿ ಫೇಮ್ ಹಾಕ್ಸ್ಕೊಂಡಿರ್ತಾಳೆ. ಸೊ ಆ ಶಾರದಾ ಆ ಫೋಟೋನ ನೋಡ್ಬಿಟ್ಟು ಮಗಳು ಮಗಳು ಅಂತೇಳಿ ಪುಟ್ಟಿ ಪುಟ್ಟಿ ಕಂದಮ್ಮ ಕಂದಮ್ಮ ಅಂತೇಳಿ ಮಾತಾಡ್ತಿರ್ತಾಳೆ. ಈ ಕಡೆ ಮನಸ್ವಿನಿ ಕೂಡ ಅದೇ ತರ ನಾನೇ ಅಮ್ಮ, ನಾನೇ ನಮ್ಮ ಮನಸ್ವಿನಿ, ನಾನೇ ಅಮ್ಮ ನಿಮ್ ಪುಟ್ಟಿ ಅಂತ ಹೇಳ್ಬಿಟ್ಟು ಶಾರದಾ ಮುಂದೆ ಕಣ್ಣೀರ್ ಹಾಕೊಳ್ಳೋದೇನು ತಪ್ಕೊಳ್ಳೋದೇನು ಒಂದು ಸೆಕೆಂಡ್ ಕೂಡ ಗ್ಯಾಪ್ ಕೊಡೋದಿಲ್ಲ. ಅವಳಿಗೆ ಒಂಥರ ಇರ್ಸು ಮುರ್ಸು ಆದ್ರೂ ಕೂಡ ಇವಳು ಒಂಥರ ಮೈ ಮೇಲೆ ಬೀಳೋದು, ಕೆನ್ನೆ ಮುಟ್ಟೋದು, ತಲೆ ಸವರೋದು ವಿಚಿತ್ರವಾಗಿ ತುಂಬಾ ಓವರ್ ಆಗಿ ಮಾಡ್ತಿರ್ತಾಳೆ. ಅದರಿಂದ ಶಾರದಾಗೆ ಎಲ್ಲೋ ಒಂದ್ ಕಡೆ ಇವಳೇನಾ ನಮ್ಮ ಪುಟ್ಟಿ, ಇವಳೇನಾ ನನ್ನ ಮನಸ್ವಿನಿ, ನನ್ನ ಮಗಳು ಇವಳೇನಾ ಅಂತ ಅನ್ಸೋದಕ್ಕೆ ಏನಾದ್ರು ಶುರು ಆಗ್ಬಿಡುತ್ತೇನೋ ಅಂತ ಇಂಟೆನ್ಷನ್ ಇಂದ ಇವಳು ಮೈ ಮೇಲೆ ಬೀಳೋದು, ಮುತ್ಕೊಡೋದು, ತಪ್ಕೊಳ್ಳೋದು ಮಾಡ್ತಿರ್ತಾಳೆ. ಆದ್ರೆ ಶಾರದಾ ಮಾತ್ರ ತುಂಬಾನೇ ಒಂಥರ ಅವಳು ಎಷ್ಟೇ ಹತ್ರ ಹೋದ್ರು ಕೂಡ ಅವಳು ಕೂಡ ದೂರ ದೂರ ಹೋಗ್ತಿರ್ತಾಳೆ, ತುಂಬಾ ಮುಜುಗರ ಪಡ್ತಿರ್ತಾಳೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಒಂದು ದೇವಸ್ಥಾನಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಒಂದು ದೇವರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಈ ಕಡೆ ಅಜಿತ್ ಭೂಮಿಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಆಗದೆ ಇರೋ ತರ ಇರ್ಸು ಮುರ್ಸು ಆಗದೆ ಇರೋ ತರ ಬಹಳ ಜೋಪಾನವಾಗಿ ನೋಡ್ಕೊಳ್ತಾ ಇರ್ತಾನೆ. ಇದರಿಂದ ಭೂಮಿಗಂತೂ ತುಂಬಾನೇ ಗೌರವ, ಅಪಾರವಾದ ಲವ್ ಬೇರೆ ಶುರು ಆಗ್ಬಿಟ್ಟಿದೆ. ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅಜಿತ್ ಮೇಲೆ ತುಂಬಾನೇ ಲವ್ ಆಗ್ಬಿಟ್ಟಿದೆ. ಆದ್ರೆ ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಕಡೆ ಸತ್ಯ ಕೂಡ ಕಾಲ್ ಮಾಡಿ ಹೇಳಿರ್ತಾರೆ, ಆದಷ್ಟು ಬೇಗ ನಿನ್ನ ಲವ್ ಅನ್ನ ಭೂಮಿ ಹತ್ರ ಹೇಳ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು. ಆದ್ರೆ ಅಜಿತ ಒಂದ್ ಮಾತು ಹೇಳ್ತಾನೆ, ಇವಾಗ ಸರಿಯಾದ ಸಮಯ ಅಲ್ಲ, ಭಾಗ್ಯಮ್ಮನ ಜೈಲಿಂದ ಬಿಡುಗಡೆ ಆದ್ಮೇಲೆ ಒಂದು ಒಳ್ಳೆ ಸಮಯ ನೋಡ್ಬಿಟ್ಟು ಭೂಮಿಗೆ ಹೇಳ್ಕೊತೀನಿ, ಖಂಡಿತ ಒಪ್ಕೋತಾಳೆ ಅಂತ ಕೂಡ ಹೇಳಿರ್ತಿದೆ. ಸರಿ ಆಯ್ತು ಕಣಪ್ಪ ಅಂತೇಳಿ ಸತ್ಯ ಕೂಡ ಹೇಳಿರ್ತಾರೆ. ಇನ್ನೇನು ದೇವರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಿರುವಾಗ ಅಜಿತ್ ಭೂಮಿಗೆ ಈ ದೇವಸ್ಥಾನ ಕಳಸ ಅಂತ ಯಾಕೆ ಹೆಸರು ಬಂತು, ಆ ದೇವಸ್ಥಾನದ ಒಂದು ಚರಿತ್ರೆ, ಅದರದ್ದು ಮಹತ್ವ ಎಲ್ಲನೂ ಕೂಡ ಭೂಮಿಗೆ ಹೇಳ್ತಾ ಬರ್ತಿರ್ತಾನೆ. ಶಿವ ಪಾರ್ವತಿ ಮದ್ವೆ ಆಗ್ಬೇಕಾದ್ರೆ ಎಲ್ಲ ದೇವತೆಗಳು ಸೇರದ್ದಾಗಿರ್ಬೋದು, ಪ್ರತಿಯೊಂದು ಎಲ್ಲನೂ ಕೂಡ ಭೂಮಿಗೆ ಕಂಪ್ಲೀಟ್ ಆಗಿ ಅಜಿತ್ ಅರ್ಥ ಮಾಡ್ತಿರ್ತಾರೆ. ಹೌದಾ ಸಾಹೇಬ್ರೆ, ನನಗೆ ಗೊತ್ತೇ ಇರ್ಲಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೀಗೆ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ತುಂಬಾ ಭಕ್ತಿಯಿಂದ ಕೈ ಮುಗಿಯಕ್ಕೆ ಅಂತ ದೇವರ ದರ್ಶನ ಮಾಡೋದಕ್ಕೆ ಅಂತ ದೇವಸ್ಥಾನದೊಳಗಡೆ ಬರ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಕೂಡ ಮುಗಿಸ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಳ್ತಾರೆ. ಈ ಕಡೆ ಭೂಮಿ ಸಾಹೇಬ್ರು ಮನೆಯವ್ರನ್ನ ಎಲ್ರೂ ಕೂಡ ಚೆನ್ನಾಗಿಟ್ಟಿರಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು, ಯಾರಿಗೂ ತೊಂದರೆ ಆಗದಿರೋ ತರ ಕಾಪಾಡಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಬೇಡ್ಕೊತಿದ್ರೆ, ಈ ಕಡೆ ಅಜಿತ್ ನನಗೆ ಗೊತ್ತು ಭೂಮಿ ನೀನ್ ನಮ್ಮ ಮನೆಯವ್ರ ಬಗ್ಗೆನೇ ಕೇಳ್ಕೊತಾ ಇದೀಯ ಅಂತ, ದೇವ್ರೆ ಇವಳಿಗೆ ಏನು ತೊಂದರೆ ಆಗ್ಬಾರ್ದು, ಏನಾದ್ರೂ ಇವಳಿಗೆ ಕಷ್ಟ ಬಂದ್ರೆ ಆ ಕಷ್ಟ ಎಲ್ಲ ನನಗೆ ಕೊಟ್ಬಿಡು ದೇವ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಏನ್ ಕಮ್ಮಿ ಇಲ್ಲ, ಈ ರೀತಿಯಾಗಿ ಒಬ್ರಿಗೊಬ್ರು ಗೊತ್ತಿಲ್ದಿರಾ ಈ ತರ ಎಲ್ಲ ಒಂದು ಮನಸ್ಸಲ್ಲಿ ದೇವ್ರ ಹತ್ರ ಬಂದು ಭಕ್ತಿಯಿಂದ ಕೈ ಮುಗಿತಾ ಇರ್ತಾರೆ. ಇನ್ನೇನು ಎಲ್ಲ ಮುಗಿಸಿ ಬರ್ತಿರುವಾಗ ಮಧ್ಯ ದಾರಿನಲ್ಲಿ ಅಜಿತ್ ಅವರ ಕಾರು ಕೆಟ್ಟೋಗ್ಬಿಡುತ್ತೆ. ಸೊ
ಅಜಿತ್ ಚೆಕ್ ಮಾಡ್ತಿರ್ತಾನೆ. ಈ ಕಡೆ ಭೂಮಿ, ಸಾಹೇಬ್ರೆ ನಿಮಗೆ ಚೆಕ್ ಮಾಡೋಕ್ಕೆಲ್ಲ ಬರುತ್ತಾ, ರೆಡಿ ಮಾಡೋಕ್ಕೂ ಬರುತ್ತಾ ಸಾಹೇಬ್ರೆ? ಹಾಗಾದ್ರೆ ನೆಕ್ಸ್ಟ್ ನನ್ಗೆ ಸೈಕಲ್ ಏನಾದ್ರು ಕೆಟ್ಟೋದ್ರೆ ನೀವೇ ರೆಡಿ ಮಾಡ್ಕೊಡ್ಬೇಕು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರ್ತಾಳೆ. ಹಾಗೇನೆ ಮಾತಾಡ್ತಾ ಅಜಿತ್ ಭೂಮಿಯ ಒಂದು ಸಣ್ಣ ವಯಸ್ಸಿನಲ್ಲಿರುವಂತಹ ಆ ಒಂದು ಟ್ರಂಕ್ ವಿಷಯ ಬರುತ್ತೆ. ಫೋಟೋ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ಏನೇ ಆಗಿರ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳೆಲ್ಲ ಕಾಣೆ ಆಗಿರೋದ್ರ ಬಗ್ಗೆ ಸ್ವಲ್ಪ ಅನುಮಾನಾಸ್ಪದವಾಗಿ ಕೇಳ್ತಿರ್ತಾನೆ. ಭೂಮಿ ಈ ಕಡೆ ನನಗೂ ಗೊತ್ತಿಲ್ಲ ಸಾಹೇಬ್ರೆ ಏನು ಕಳ್ತನ ಆಯ್ತು ಅಂತ. ಆದ್ರೆ ಸಾಹೇಬ್ರೆ ಒಂದು ಯೋಚನೆ ಮಾಡಿದ್ದೀರಾ ನೀವು, ನಿಮ್ಮ ಮನೆಯಲ್ಲಿ ಮನಸ್ವಿನಿ ಬಟ್ಟೆ, ಮನಸ್ವಿನಿ ಕೆಲವೊಂದು ವಸ್ತುಗಳು ಕೂಡ ಚಿಕ್ಕ ವಯಸ್ಸಿಂದೆಲ್ಲ ಕಾಣೆಯಾಗಿದೆ, ಯಾರೋ ಕಳ್ತನ ಮಾಡಿದ್ದಾರೆ, ನಂದು ಕೂಡ ಕಳ್ತನ ಮಾಡಿದ್ದಾರೆ, ಅದು ಹೇಗೆ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ಗೆ ಫುಲ್ಲು ಒಂದ್ಸಲ ಶಾಕ್ ಆಗ್ಬಿಡುತ್ತೆ. ದೇವ್ರೆ ಏನಪ್ಪ ಇದು ಅಂತ ಈ ತರ ಹೇಳ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಅವನ ತಲೆನಲ್ಲಿ ಸಾವಿರ ಪ್ರಶ್ನೆಗಳು ಹುಟ್ಟುತ್ತಾ ಇರತ್ತೆ ಅಂತಾನೆ ಹೇಳ್ಬೋದು. ಭೂಮಿ ತುಂಬಾ ಥ್ಯಾಂಕ್ಸ್ ಭೂಮಿ, ನನ್ನ ತಲೆನಲ್ಲಿ ಏನೋ ಒಂದು ಹೊಸ ಐಡಿಯಾ ಬಂದಂಗ ಆಗಿದೆ, ದಯವಿಟ್ಟು ಸ್ವಲ್ಪ ಟೈಮ್ ಕೊಡು, ನಾನು ಸ್ವಲ್ಪ ಯೋಚನೆ ಮಾಡಬೇಕು, ಎಲ್ಲ ಮನೆಗೆ ಹೋದ್ಮೇಲೆ ಇದ್ರ ಬಗ್ಗೆ ನಾನು ಕೂಡ ಡೀಪ್ ಆಗಿ ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಬೇರೆನೆ ಪ್ಲಾನ್ ಅಲ್ಲಿ ಇರ್ತಾಳೆ. ಈ ಕಡೆ ಅಶ್ವಿನಿ ಕೂಡ ಯಾರಿಗೋ ಕಾಲ್ ಮಾಡ್ಬಿಟ್ಟು ಇನ್ನು ಇವಮ್ಮ ನನ್ನ ಮಗಳು ಅಂತ ಸಂಪೂರ್ಣವಾಗಿ ಒಪ್ಕೊಳ್ಳೋಕೆ ತಯಾರಾಗ್ತಿಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಬೇಕು, ಆಮೇಲೆ ನನ್ನ ಮಗಳು ಅಂತ ಒಪ್ಕೊಂತಾಳೆ, ನಂಬಿಕೆ ನನಗಿದೆ, ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗೋ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿರ್ತಾಳೆ. ಸರಿ ಆಯ್ತು ಅಂತ ಕಾಲ್ ಕೂಡ ಕಟ್ ಮಾಡ್ತಾರೆ. ಎಲ್ಲಿ ಅಶ್ವಿನಿ ಒಂದು ರೂಮ್ ಮಾಡಿದಾಳೆ ಅದೇ ಆಪೋಸಿಟ್ ಅಜಿತ್ ಮತ್ತೆ ಭೂಮಿ ಬರ್ತಾ ಇರುವಂತ ಕಾರು ಕೂಡ ಕೆಟ್ಟೋಗಿರುತ್ತೆ. ಸೊ ಇಲ್ಲಿ ಈ ಕಡೆ ಅಶ್ವಿನಿ ಮುದ್ದಾಡೋದಾಗಿರ್ಬೋದು, ತಬ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಇವಳಿಗೆ ತುಂಬಾ ಜಾಸ್ತಿ ಇರಿಟೇಟ್ ಆದಾಗ ಇನ್ನೇನು ಬಾಗ್ಲು ತೆಕ್ಕೊಂಡು ಓಡೋಗೋದಿಕ್ಕೆ ತಯಾರಾಗ್ತಾಳೆ. ಯಾರು? ಶಾರದಾ ಅವರು. ಇನ್ನೇನು ರೂಮಿಂದ ಬಾಗಿಲು ತೆಕ್ಕೊಂಡು ಹೊರಗಡೆ ಓಡೋದ್ರೆ ಎದುರುಗಡೆ ಅಜಿತ್ ಸಿಗ್ತಾರೆ. ಅಜಿತ್ ಮತ್ತೆ ಭೂಮಿ ಅಂತಾನೆ ಹೇಳ್ಬೋದು. ಹೇಗೋ ಒಂದು ಬಾಗ್ಲ ಹಾಕೊಂತಾರೆ. ಈ ಕಡೆ ಕಿಟಕಿ ತೆಗ್ಬಿಟ್ಟು ಅಶ್ವಿನಿಯ ಕಡೆಯ ರೌಡಿಗಳು ಕಿಟಕಿ ತೆಗ್ಬಿಟ್ಟು ಏನೋ ಗಾಡಿ ಸೌಂಡ್ ಆಗ್ತಿದೆಯಲ್ಲ ಅಂತ ಬಗ್ಗೆ ನೋಡಿದಾಗ ಅಲ್ಲಿ ಯಾರೋ ಇಬ್ರು ಇದ್ದಾರೆ ಮೇಡಮ್, ಒಂದು ಗಂಡಸು ಒಂದು ಹೆಂಗಸು ಅಂದಾಗ ಯಾರೋ ಟೂರಿಸ್ಟ್ ಅವ್ರು ಇರಬೇಕು, ಡೋರ್ ಕ್ಲೋಸ್ ಮಾಡು ಅಂತ ಹೇಳ್ಬಿಟ್ಟು ಡೋರ್ ಅನ್ನ ಕೂಡ ಒಂದು ಕಿಟಕಿಯ ಬಾಗ್ಲನ್ನ ಕೂಡ ಕ್ಲೋಸ್ ಮಾಡಿಸ್ತಾಳೆ. ಸೊ ಈ ಕಡೆ ಭೂಮಿ ಮತ್ತೆ ಅಜಿತ್ ಹೀಗೆ ಕಾರಲ್ಲಿ ಕಾರ್ ಏನಾಗಿದೆ ಅಂದ್ಬಿಟ್ಟು ಅಜಿತ್ ಚೆಕ್ ಮಾಡ್ತಿರುವಾಗ ಭೂಮಿ ಹಾಗೆ ನಡ್ಕೊಂಡು ಮುಂದೆ ಬಂದಿರ್ತಾಳೆ. ಇನ್ನೇನು ಒಂದು 4-5 ಹೆಜ್ಜೆ ಮುಂದೆ ಬಂದ್ರೆ ಅಶ್ವಿನಿ ರೂಮ್ಗೆ ಎಂಟ್ರಿ ಕೊಡೋ ಸಾಧ್ಯತೆ ಖಂಡಿತ ಇದೆ. ಹಾಗೆ ಇನ್ನೇನು ನಡ್ಕೊಂಡು ಕೂಡ ಬರ್ತಿರ್ತಾಳೆ. ಈ ಕಡೆ ಅಶ್ವಿನಿ ರೂಮ್ ಕಡೆನೆ ಒಂದು ಗಾರ್ಡನ್ ಇದೆ, ಅವಳ ರೂಮಿನ ಆಚೆ ಅಲ್ಲೇ ಬರ್ತಿರ್ತಾಳೆ. ಈ ಕಡೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಶಾರದವರು ಓಡೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಕಡೆ ಅಶ್ವಿನಿ ಕೂಡ ತಡೀತಿರ್ತಾರೆ. ಈ ಕಡೆ ಭೂಮಿ ಕೂಡ ಈತ ಕಡೆಯಿಂದ ಬರ್ತಿರ್ತಾಳೆ. ಇನ್ನೊಂದ್ ಕಡೆ ಮನೆಯವರೆಲ್ಲರೂ ಕೂಡ ಅಂಜನಾ ಒಂದು ಎಂಗೇಜ್ಮೆಂಟ್ ಆದಷ್ಟು ಬೇಗ ಮಾಡಬೇಕು, ಆ ಹುಡುಗನ ತಂದೆ ಬೇರೆ ಕಾಲ್ ಮಾಡಿದ್ರು, ತುಂಬಾನೇ ಇಷ್ಟಪಟ್ಬಿಟ್ಟಿದ್ದಾನಂತೆ ನಮ್ಮ ಅಂಜನಾ ಅಂತ ಹೇಳ್ಬಿಟ್ಟು ಹೇಳ್ತಿರುವಾಗ ಈ ಕಡೆ ಸರಿ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬೇಕು ಅಂತ ಹೇಳಿದಾಗ ಈ ಕಡೆ ಅಂಜನಂಗೆ ಕಂಟ್ರೋಲ್ ಮಾಡೋಕ್ಕಾಗದಲ್ಲೇ ನಿಂತ್ಕೊಂಡ್ಬಿಟ್ಟು ಕಿರ್ಚ್ಬಿಡ್ತಾಳೆ. ನೋ, ನಾನು ಇನ್ನು ಆಗೋದಿಲ್ಲ, ನಾನು ಮದುವೆ ಆಗೋದಿಲ್ಲ, ನಾನು ಅಜಿತ್ನ ಬಿಟ್ಟರೆ ಬೇರೆ ಯಾರನ್ನು ಕೂಡ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿರೋ ಮಾತೆಲ್ಲ ಆಚೆ ಹಾಕ್ತಾಳೆ. ಈ ಕಡೆ ದೇವಯಾನಿಗೆ ಕುಸಿದು ಬೀಳೋಷ್ಟು ಭಯ ಶುರುವಾಗ್ತಿರತ್ತೆ. ಗಡಗಡ ಅಂತ ನಡುಕ್ತಿರ್ತಾಳೆ. ಆ ಸಿಚುವೇಶನ್ ಹೇಗೋ ಒಂದು ಮ್ಯಾನೇಜ್ ಮಾಡೇ ಬಿಡ್ತಾಳೆ. ಆ ದೇವಯಾನಿ ಕೇಳಬೇಕಾ, ಅವಳು ಎಂಥ ಕುತಂತ್ರಿ ಅಂದರೆ ಎಂಥ ಸಿಚುವೇಶನ್ ಕೂಡ ಹ್ಯಾಂಡ್ಲ್ ಮಾಡೇ ಬಿಡ್ತಾಳೆ. ಈ ಕಡೆ ಅಶ್ವಿನಿ ಕೂಡ ಇನ್ನೇನು ಈ ಅಮ್ಮ ಹೊರಗಡೆ ಹೋಗೋದಕ್ಕೆ ನೋಡ್ತಾ ಇದ್ದಾಳಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಇನ್ನೇನು ಶಾರದನ್ನ ಕರ್ಕೊಂಡು ಮನೆಯಿಂದ ಅಂದರೆ ಆ ಒಂದು ರೂಮಿಂದ ಆಚೆ ಕರ್ಕೊಂಡು ಹೋಗ್ಲಿಕ್ಕೆ ಆ ರೌಡಿಗಳು ಕೂಡ ಇಟ್ಕೊಂಡು ಶಾರದನ ಸೇಫ್ ಆಗಿ ನೋಡ್ಕೋಬೇಕಲ್ಲ, ಎಲ್ಲರೂ ತಪ್ಪಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಹಾಗಾಗಿ ಶಾರದನ್ನ ಒಂದು ಬೇರೆ ದಾರಿ ಕಾಣಿಸ್ತಿರಲ್ಲ. ಈ ಶಾರದವ್ರು ಬೇರೆ ಬಾಗಿಲು ತೆಕ್ಕೊಂಡು ಆಚೆ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಸಮನೆ ಒದ್ದಾಡ್ತಿರುವಾಗ ಸರಿ ಆಯ್ತು ಅಮ್ಮ ನಾನು ಬರ್ತೀನಿ, ಹೊರಗಡೆ ಹೋಗ್ಕೊಂಡು ಬರೋಣ ಗಾರ್ಡನ್ ಹತ್ರ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ. ಈ ಕಡೆ ಭೂಮಿ ಕೂಡ ಅದೇ ಗಾರ್ಡನ್ ಕಡೆ ನಡ್ಕೊಂಡು ಬರ್ತಿರ್ತಾಳೆ. 4-5 ಹೆಜ್ಜೆ ಅಷ್ಟೇ ಡಿಸ್ಟೆನ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಸಲ ಅಜಿತ್ ಕೂಡ ಅಲ್ಲೇ ಇರ್ತಾರೆ. ಕೈ ಹಿಡ್ಕೊಂಡು ಇನ್ನೇನು ಬಾಗಿಲು ತೆಗೆದುಬಿಟ್ಟು ಇನ್ನೇನು ರೂಮಿಂದ ಆಚೆ ಹೋಗಬೇಕು. ಆ ಕಡೆನೂ ಕೂಡ ಭೂಮಿ ಗಾರ್ಡನ್ ಕಡೆ ಬರ್ತಿರ್ತಾಳೆ. ಇವರು ಕೂಡ ರೂಮ್ನ ಡೋರ್ ಓಪನ್ ಮಾಡಿಕೊಂಡು ಗಾರ್ಡನ್ ಕಡೆನೇ ಹೋಗ್ತಿರ್ತಾರೆ. ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಅಜಿತ್ ಕಾರು ಕೂಡ ಇರುತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯ ಹೇಳುತ್ತೆ. ನೋಡೋಣ ಸ್ನೇಹಿತರೆ, ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್.